Okay, steps involved in gene therapy ಹೇಳ್ತಾ ಇದೀವಿ. Yes, first lymphocytes from the bone marrow of the patients are extracted. Okay, sorry, first ಆಗಲೇ ನಾವು ಎಲ್ಲಿ ನಿಲ್ಲಿಸಿದ್ವಿ ಅಂದ್ರೆ ಇಲ್ಲಿ ನಿಲ್ಲಿಸಿದ್ವಿ. Next, these genetically engineered T lymphocytes produce normal enough adenosine deaminase enzyme resulting relief of diseased symptoms. Okay, finally injected T lymphocytes have definite life span. Okay, hence disease cannot be cured permanently here. ಯಾಕಂದ್ರೆ ಇಲ್ಲಿ ನಾವೇನು ಇಂಜೆಕ್ಟ್ ಮಾಡಿರ್ತೀವಿ ಅದರದ್ದು ಟಿ ಲಿಂಫೋಸೈಟ್ ಓಕೆ ಸ್ಪೆಸಿಫಿಕ್ ಲೈಫ್ ಸ್ಪ್ಯಾನ್ ಇರೋದಕ್ಕೆ ಪರ್ಮನೆಂಟ್ ಆಗಿ ಟ್ರೀಟ್ಮೆಂಟ್ ಆಗಲ್ಲ ಇಲ್ಲಿ. ಅದಕ್ಕೆ ಲಾಸ್ಟ್ ಏನ್ ಹೇಳ್ತೀವಿ ಅಂದ್ರೆ ಸೊ ರಿಪೀಟೆಡ್ ಇಂಜೆಕ್ಷನ್ಸ್ ಆಫ್ ಜೆನೆಟಿಕಲಿ ಇಂಜಿನಿಯರ್ಡ್ ಲಿಂಫೋಸೈಟ್ಸ್ ಎಟ್ ದ ಗ್ಯಾಪ್ ಆಫ್ 3 months ಈಸ್ ನೀಡೆಡ್. ಓಕೆ, ಅಗೇನ್ ಇನ್ನೊಂದ್ಸಲ ನಾ ಹೇಳ್ಬೇಕಾದ್ರೆ ಸ್ಟೆಪ್ಸ್ ಇನ್ವಾಲ್ವ್ ಇನ್ ಜೀನ್ ಥೆರಪಿ 3 ಅಥವಾ 5 ಮಾರ್ಕ್ಸ್ ಕೇಳಬಹುದು. ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಯಾವ್ದಿದು ಜೀನ್ ಥೆರಪಿ ದಟ್ ಇಸ್ ಟು ಬಿ ಫಾರ್ SCID disease. SCID disease or the lack of ADA ಅದಕ್ಕಷ್ಟೇ ಸಂಬಂಧಪಟ್ಟಂಗೆ ಇದು. ಎಲ್ಲಾ ಜೀನ್ ಥೆರಪಿ ಇದೇ ತರ ಇರಲ್ಲ, ಅದು ರಿಲೇಟೆಡ್ ಜೀನ್ ಎಲ್ಲಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. Okay, lymphocytes from the bone marrow of the patient are extracted and cultured outside the patient body, that is in cultured medium. First bone marrow of the patients ನಾವೇನ್ ಮಾಡ್ತೀವಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ, ಕಲ್ಚರ್ ಮೀಡಿಯಂ ಒಳಗೆ ಕಲ್ಚರ್ ಮಾಡ್ತೀವಿ. Next, functional ADA gene or complementary DNA of that gene is introduced in these lymphocytes by using retroviral method. In the third step ಒಳಗೆ now these T lymphocytes become genetically altered. ಅವಾಗ ಏನಾಯ್ತು, ಓಕೆ ಜೆನೆಟಿಕ್ ಇಂಜಿನಿಯರಿಂಗ್ ಇಂದ ನಾರ್ಮಲ್ ಫಂಕ್ಷನಲ್ ಜೀನ್ ಅನ್ನು ಅದರೊಳಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಓಕೆ, ದೆನ್ ಜೆನೆಟಿಕಲಿ ಇಂಜಿನಿಯರ್ಡ್ ಟಿ ಲಿಂಫೋಸೈಟ್ಸ್ GE ನೆನಪಿಟ್ಕೊಳ್ರಿ, ಜೆನೆಟಿಕಲಿ ಇಂಜಿನಿಯರ್ಡ್ ಅಂತ ಕರೀತೀವಿ. Okay, T lymphocytes are injected into the bone marrow of the patient. Next, these genetically engineered T lymphocytes produce normal enough. Okay, yes, adenosine deaminase enzyme just because to produce ಆಗಿಬಿಡುತ್ತೆ. Okay, result ಏನಾಗುತ್ತೆ ಅಂದ್ರೆ slowly ಅಲ್ಲಿ diseased symptoms relieve ಆಗುತ್ತೆ. But problem ಏನಪ್ಪಾ ಅಂದ್ರೆ injected T lymphocytes have definite lifespan, hence disease. Okay, disease cannot be cured permanently. So repeated injection of genetically engineered lymphocytes at the gap of 3 months are needed ಅಂತ ಹೇಳ್ತೀವಿ. ಓಕೆ, ಇಷ್ಟು ನಾವೇನಪ್ಪಾ ಅಂತಂದ್ರೆ 3 ಅಥವಾ 5 ಮಾರ್ಕ್ಸ್ ಗೆ ಕೇಳಿದ್ರೆ ಬರೀಬೇಕು, ಬಹಳ ಈಸಿ ಇದೆ. ಇದರಲ್ಲಿ 1 ಮಾರ್ಕ್ಸ್ ಇಂದ ಆಲ್ರೆಡಿ ಹೇಳಿದಲ್ಲ, ನೇಮ್ ದ ಡಿಸೀಸ್ ದಟ್ ಇಸ್ ಟು ಬಿ ವಾಟ್ ವಿ ಕಾಲ್ ಟ್ರೀಟೆಡ್ ಬೈ ಜೀನ್ ಥೆರಪಿ SCID. ಅಲ್ಲಿ ಸ್ವಲ್ಪ ನೀವು ಲಕ್ಷ್ಯ ಕೊಡ್ಕೋಬೇಕು. ಡಿಸೀಸ್ ಕೇಳಿದ್ರೆ SCID, ದಟ್ ಡಿಸೀಸ್ ಇಸ್ ಬಿಕಾಸ್ ಆಫ್ ಡಿಫೆಕ್ಟಿವ್ ಜೀನ್ ADA, adenosine deaminase. ಅದು ಏನಪ್ಪಾ ಅಂದ್ರೆ ಜೀನ್ ಅಂತ ಹೇಳ್ತೀವಿ, ದಟ್ ಈಸ್ ಎನ್ಸೈಮ್ ಅದು ಆಕ್ಚುಯಲ್, ಅದರ ಮೇಲೆ ಅದರ ಹೆಸರು ಕೊಟ್ಟಿದ್ದೀವಿ. ಓಕೆ, ಇನ್ನ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ದಟ್ ಈಸ್ ಟೈಪ್ಸ್ ಆಫ್ ಜೀನ್ ಥೆರಪಿ. 2 ತರ ಬರುತ್ತೆ, ಟೈಪ್ಸ್ ಆಫ್ gene therapy. Okay, yes, types of gene therapy. Okay, ಒಂದು somatic cell gene therapy, ಇನ್ನೊಂದು germ line gene therapy. ಹೆಸರೇ ಹೇಳ್ಬಿಡುತ್ತೆ ನಮಗೆ, somatic cell. Okay, yes, somatic gene therapy. ಅಂದ್ರೆ ಇಲ್ಲಿ ನಾವು ನಾರ್ಮಲ್ ಡಿಫೆಕ್ಟಿವ್ ಜೀನ್ ತೆಗೆದು ನಾರ್ಮಲ್ ಜೀನ್ ಹಾಕೋದು ಇಲ್ಲಿ ಸೊಮ್ಯಾಟಿಕ್ ಸೆಲ್ಸ್. ಓಕೆ, ಎಸ್, ಇಟ್ ಈಸ್ ದಿ ರಿಪ್ಲೇಸ್ಮೆಂಟ್ ಆಫ್ ಡಿಫೆಕ್ಟಿವ್ ಜೀನ್. ದಿಸ್ ಮೆಥಡ್, ದಿ ರಿಪ್ಲೇಸ್ಮೆಂಟ್ ಆಫ್ ಡಿಫೆಕ್ಟಿವ್ ಜೀನ್, ಇನ್ ದಿಸ್ ಮೆಥಡ್ ರಿಪ್ಲೇಸ್ಮೆಂಟ್ ಆಫ್ defective gene. Okay, is replacement of defective gene by normal gene by introducing normal gene in somatic cells ಅಥವಾ ಬಾಡಿ ಸೆಲ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಇದನ್ನ ಸೊಮ್ಯಾಟಿಕ್ ಸೆಲ್ ಜೀನ್ ಥೆರಪಿ ಅಥವಾ ಸೊಮ್ಯಾಟಿಕ್ ಜೀನ್ ಥೆರಪಿ ಅಂತ ಹೇಳ್ತೀವಿ. ಸೊಮ್ಯಾಟಿಕ್ ಸೆಲ್ಸ್
of the body. ಓಕೆ, ಇದಕ್ಕೆ ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ ಈಗ ನೀವು ಆಲ್ರೆಡಿ ನೋಡಿದ್ರಲ್ಲ, ಯಾವುದು SSCID ನೇ ಎಕ್ಸಾಂಪಲ್ ಕೊಡಬಹುದು. ಓಕೆ, ಸಿವಿಯರ್ ಕಂಬೈನ್ಡ್ ಇಮ್ಯುನೋಡೆಫಿಷಿಯನ್ಸಿ ಡಿಸೀಸ್. ಓಕೆ, ನೆಕ್ಸ್ಟ್ ಸಿಸ್ಟಿಕ್ ಫೈಬ್ರೋಸಿಸ್ ಅಂತ ಬರುತ್ತೆ. ಇವನ್ನ ನಿಮ್ಮ ಎಂಟ್ರೆನ್ಸ್ ನೀಟ್ ಎಕ್ಸಾಮ್ ಒಳಗೆ ಈ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಸೊಮ್ಯಾಟಿಕ್ ಸೆಲ್ ಜೀನ್ ಥೆರಪಿ. ನೆಕ್ಸ್ಟ್ ಇನ್ನೊಂದು ಹಿಮೋಫಿಲಿಯಾ, ಅದನ್ನು ನಾವೇನಪ್ಪ ಅಂದ್ರೆ ಈ ಸೊಮ್ಯಾಟಿಕ್ಸ್ ಹಿಮೋಫಿಲಿಯಾ. ಸರಿನಾ? ಇನ್ನು ಜರ್ಮ್ ಲೈನ್ ಜೀನ್ ಥೆರಪಿ ಬಹಳ ಈಸಿ ಇದೆ. ಜರ್ಮ್ ಲೈನ್ ಜೀನ್ ಥೆರಪಿ ಅಂದ್ರೆ ಅರ್ಲಿ ಸ್ಟೇಜಸ್ ಆಫ್ ದ ಎಂಬ್ರಿಯೋನಿಕ್ ಸೆಲ್ಸ್ ಏನಿರುತ್ತೆ ಅಲ್ಲಿ ನಾವೇನಪ್ಪ ಅಂದ್ರೆ ನಾರ್ಮಲ್ ಜೀನ್ ಅನ್ನ ಹಾಕ್ತಿವಿ. ಇಲ್ಲಿ ಸೊಮ್ಯಾಟಿಕ್ ಸೆಲ್ ಒಳಗೆ ಹಾಕಿದ್ರೆ ಅಲ್ಲಿ ಓಕೆ, ಎಸ್ ಇಟ್ ಈಸ್ ದಿ ಇನ್ ದಿಸ್ ಮೆಥಡ್ ದಿ ರಿಪ್ಲೇಸ್ಮೆಂಟ್. ಓಕೆ, ರಿಪ್ಲೇಸ್ಮೆಂಟ್ ಅಂದ್ರೆ ಅಲ್ಲಿ ಎರಡು ಬರುತ್ತೆ ನೋಡಿ, ಡಿಫೆಕ್ಟಿವ್ ತೆಗೆಯೋದು, ಫಂಕ್ಷನಲ್ ಹಾಕೋದು. ಇನ್ ದಿಸ್ ಮೆಥಡ್ ದಿ ರಿಪ್ಲೇಸ್ಮೆಂಟ್ ಆಫ್ ಡಿಫೆಕ್ಟಿವ್ ಜೀನ್ by introducing normal gene in embryonic cells. Okay, normal gene in germ cells. Andre early stages of embryo or embryonic cells. Okay, yes, in this method replacement of defective gene by introducing normal gene in germ cells. Normal germ cells. ಇದು ಎದಕ್ಕೆ ಅಂದ್ರೆ germ cells for the correction of, ಇದು ಒಂದು ಕ್ವಶನ್ ಒಂದ್ಸಲ ಬಂದಿತ್ತು, ಹೇಳ್ತೀನಿ ಏನಂತ ಹೇಳಿ. for the correction of genetic defects in the offspring. In the offsprings. Okay, yes. In this method, the replacement of defective gene by introducing normal gene in germ cells. Okay, for the correction of genetic defects. Andre which gene therapy that solve the problem permanently? Andre germline gene therapy. Okay, for your kind information, one kade one information ಏನು ಹೇಳ್ಬೋದಪ್ಪ ಅಂತಂದ್ರೆ yes, germline gene therapy. Okay, yes, ಈ total gene therapy method ಇವತ್ತು ನಮ್ದು ಸಕ್ಸಸ್ ರೇಟ್ ಎಷ್ಟಿದೆ ಅಂದ್ರೆ only 2%. ಎಷ್ಟಿದೆ? 2% ಇದೆ. ಓಕೆ, ಅಂದ್ರೆ ಸ್ಟಿಲ್ ಇನ್ನೂ ನಾವು ಏನಪ್ಪಾ ಅಂದ್ರೆ ಬಹಳಷ್ಟು ಇದರೊಳಗೆ ಸಕ್ಸಸ್ ಆಗ್ಬೇಕಂದ್ರೆ ವಿ ಹ್ಯಾವ್ ಟು ವರ್ಕ್. ಯಾಕಂದ್ರೆ ನಾವು ಹೇಳೋದು ನಾನು ಆಗ್ಲೇ ಹೇಳಿದ್ದೀನಿ, ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಓಕೆ ದಿ ಜೀನ್ ಥೆರಪಿ ದಟ್ ಇಸ್ ಟು ಬಿ SSCID ಟ್ರೀಟ್ಮೆಂಟ್ ಹೇಳ್ಬೇಕಾದ್ರೆ ಹೇಳೋದು ಬಹಳ ಈಸಿ ಇದೆ, ಬಟ್ ಏನಪ್ಪಾ ಅಂದ್ರೆ ಅದು ಮಾಡೋ ಕೆಲಸ ಏನಿದೆಯಲ್ಲ ಕಷ್ಟ ಇದೆ. ಅಂದ್ರೆ ಜೀನ್ ಥೆರಪಿ ಮಾಡ್ತಾರೆ ಬಟ್ ದಟ್ ಕೆನಾಟ್ ಬಿ ಸಕ್ಸೆಸ್ಡ್. ಅದಕ್ಕೆ ಹೇಳಿದ್ರೆ ಇಲ್ಲಿ ಸಕ್ಸಸ್ ರೇಟ್ ಏನಪ್ಪಾ ಅಂದ್ರೆ ಓನ್ಲಿ 2% ಇದೆ. ಓಕೆ, ಎಸ್, whatever it may be. Types of gene therapy ಎರಡು ಹೇಳ್ತೀರಾ, ಸೊಮ್ಯಾಟಿಕ್ ಸೆಲ್, ಜರ್ಮ್ ಲೈನ್. ಸೊಮ್ಯಾಟಿಕ್ ಸೆಲ್ ಒಳಗೆ ಡಿಫೆಕ್ಟಿವ್ ಜೀನ್ ತೆಗೆದು ನಾರ್ಮಲ್ ಜೀನ್ ಹಾಕಿದ್ರೆ ಸೊಮ್ಯಾಟಿಕ್ ಸೆಲ್ ಜೀನ್ ಥೆರಪಿ ಅಂತ ಹೇಳ್ತೀವಿ. ಅದೇ ಜೀನ್ ಅನ್ನ ನಾವೇನಪ್ಪಾ ಅಂದ್ರೆ ಜರ್ಮ್ ಸೆಲ್ಸ್ ಅಥವಾ ಅರ್ಲಿ ಸ್ಟೇಜಸ್ ಆಫ್ ದ ಎಂಬ್ರಿಯೋನಿಕ್ ಸೆಲ್ಸ್ ಒಳಗೆ ಹಾಕಿದ್ರೆ ಜರ್ಮ್ ಲೈನ್ ಜೀನ್ ಥೆರಪಿ ಅಂತ ಹೇಳ್ತೀವಿ. ಲಾಸ್ಟ್ ಅಪ್ಲಿಕೇಶನ್ ನೋಡ್ಬಿಟ್ರೆ ಇದೊಂದು ಕಾನ್ಸೆಪ್ಟ್ ಮುಗಿಯುತ್ತೆ.